ಸೊ ಓಕೆ, ಇದ್ರ ಮ್ಯಾಗ ಒಯ್ಯಮ್ಮ ಇರ್ಸಮ್ ಗಾಡಿ ಈಗ. ಸೊ ಸೋಲಾಪುರ್ 116 ಸೌಂಡ್, ಎಕ್ಸಾಸ್ಟ್ ಸೌಂಡ್ ಹೆಂಗೆ ಬರ್ತದೆ ನೋಡಮ್. ಎಷ್ಟು ಲಾರಿ ಬರ್ಲಾಕತ್ತಾವ್ರಿ ಇವತ್ತು. ಅರೇ ಬೈ 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 ಹಿಂಗ್ಯಾಕೆ ಬರ್ತೀನಿ, ವಿಚಿತ್ರನೇ ಇರ್ತಾವ ಮಂದಿ. ನೋಡಿಗ ವಾಸನ ಹೆಂಗ ಹೊಂಟಾನ. ಮೀಟರ್ ಬೇಕು, ಮೀಟರ್ ಮೀಟರ್. ಅಣ್ಣ ನನಗೆ ಹೊಲಕ್ಕೆ ದಾರಿನೇ ಬಿಡೋದು ಯಾಕೆ ನೋಡಿಗ. ಶಬಾಷ್, ಈ ಟೈಪ್ ಬಂದ್ರೆ ಹೆಂಗೆ ಹೋಗ್ಬೇಕು ಹೇಳ್ರಿ. ಇಲ್ಲಿ ಯಾವುದೋ ಕ್ರಿಸ್ಟಲ್ ಪ್ಯಾಲೇಸ್ ಅಂತದ, ಒಂದ್ಸಲನೂ ಹೋಗಿಲ್ಲ ನಾವು. ಇಲ್ಲೇ ಗುಲ್ಬರ್ಗದಾಗ ಇರ್ತೀವಿ ಖರೆ, ಒಂದ್ಸಲನೂ ಹೋಗಿಲ್ಲ ಈ ಕಡೆ. ಮೈಕ್ನಾಗ ಸೌಂಡ್ ಹೊಂಟದೋ ಏನು ಮಾಡೋದು ಒಂದು ಗೊತ್ತೇ ಇಲ್ಲ. ಸೊ ಅಣ್ಣನ ಮುಂದೆ ಏನು ಹೊಂಟದೆ, ಆಟೋ ಹೊಂಟದ. ನಾವು ವಿ ವಿಲ್ ಓವರ್ಟೇಕ್. ಯಾವುದೋ ಲೇಔಟ್ ಆಗ್ಲಿಕ್ಕತ್ತದ ಬಾಸದು. ಇದನ್ನು ಗೇಟ್ ಅವಾಗೇ ನೋಡ್ಲಿಕ್ಕೆ ಬರೀ ಗೇಟೇ ಅದ ಇಲ್ಲಿ. ಲಾರಿ ಹೊಂಟದ, ಹಿಂದೆ ಒಬ್ಬ ಕ್ರೂಸರ್ದಾಗ ಹೊಂಟಾನ. ಇವನಿಗೆ ಬಿಡ ಅರ್ಜೆಂಟ್ ಇದ್ದಂಗೆ ಕಾಣ್ತಾನೆ ಕ್ರೂಸರ್ದವ. ಸೊ ವಂದನೆಗಳು ಮತ್ತೆ ತೊಗರಿ ನಾಡಿಗೆ ಬನ್ನಿ. ಸೊ ಗಾಯ್ಸ್, ಇವತ್ತು ನಾನು ಇದು ಹೊಸ DJ ಆಕ್ಷನ್ 4 ಕ್ಯಾಮ್ರಾ ತರಿಸೀನಿ. ಸೊ ಇದು ಕ್ಯಾಮ್ರಾ ನೋಡಮ್ ಹೆಂಗದಂತ ಟೆಸ್ಟ್ ಮಾಡ್ಲಕ್ ತೊಗೊಂಬಂದೀನಿ. ಮೈಕ್ನು ನನ್ನ ಬಳಿ ವೈರ್ಲೆಸ್ ಮೈಕ್ ಅದ. ಸೊ ಇದು ಏನು ಸಪೋರ್ಟ್ ಆಗ್ತದೋ, ಏನು ಕರೆಕ್ಟ್ ವಾಯ್ಸ್ ಬರ್ತದೋ ಇಲ್ಲೋ ಅಂತ ಟೆಸ್ಟ್ ಮಾಡ್ಲಕ್ಕ ತೊಗೊಂಡು ಬಂದೀನಿ. ನೋಡೋಣ ಹೆಂಗೆ ಅನಿಸ್ತು ನೋಡ್ತೀನಿ ನಾವು ಒಂದ್ಸಲ. ಸೊ ಇದು ಸರಿಯಾಗಿ ಅನಿಸ್ತು ಓಕೆ, ಇಲ್ಲಾಂದ್ರೆ ವೈರ್ಲೆಸ್ ಮೈಕ್ ಆಡಿಯೋ ಕ್ವಾಲಿಟಿ ಯಾಕೋ ನನಗೆ ಡೌಟ್ ಸರಿಯಾಗಿ ಬರ್ತದೆ ಅಂತೇಳಿ. ಸೊ ಬರ್ಲಿಲ್ಲಪ್ಪ ಸರಿಯಾಗಿ ಅಂತಂದ್ರೆ ನಾನು ಮತ್ತೆ ಲ್ಯಾವೆಲಿಯರ್ ಮೈಕ್ ತರಿಸಿ ಅದು ಏನಾರೇ ಮಾಡ್ಬೇಕಾಗ್ತದ. ಬಟ್ ವಿಡಿಯೋ ಕ್ವಾಲಿಟಿಯರೇ ನೀವು ಹೆಸರು ಇಡಪ್ಲೇ ಇಲ್ಲ. DJ ಆಕ್ಷನ್ 4 ಕ್ಯಾಮ್ರಾ ಅದ ಗೈಸ್. ಈಗ ನೀವು ಫುಲ್ ಎಕ್ಸಾಸ್ಟ್ ಸೌಂಡ್ ಕೇಳ್ರಿ, ನಂದು ಗಾಡಿದು ಎಕ್ಸಾಸ್ಟ್ ಸೌಂಡ್ ಹೆಂಗ್ ಬರ್ತದ. ಬೈ 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 ಈಗ ಬೇಡ್ರಿ ಗೈಸ್, ಎಕ್ಸಾಸ್ಟ್ ಸೌಂಡ್ ಈಗ ಬೇಡ. ಎದ್ರ ಗಾಡಿ ಹೊಂಟಾವ, ಗಾಡಿ ಇರ್ಲಾರ್ದಾಗ ಫುಲ್ ಖಾಲಿ ರೋಡ್ ಇದ್ದಾಗ ನೀವು ಎಕ್ಸಾಸ್ಟ್ ಸೌಂಡ್ ಬರ್ತದೆ ನೋಡಿರ್ತೀರಿ. ಈಗ ಎಕ್ಸಾಸ್ಟ್ ಸೌಂಡ್ ಯಾರು ಡಿಸ್ಕ್ಲೇಮರ್ ಕೊಡ್ಲತ್ತೀನಿ ಗೈಸ್, ಯಾರು ಹಿಂಗ್ ಕೊಡ್ಲಿಕ್ಕೆ ಹೋಗ್ಬೇಡ್ರಿ. ಇದನ್ನ ಸುಮ್ ಟೆಸ್ಟ್ ಮಾಡ್ಲಿಕ್ಕೆ ಕೊಡ್ಲಿಕ್ಕೆ. ಆಮೇಲೆ ನೀವ್ ಅನ್ಬೋದು ಗ್ಲೌಸ್ ಹಾಕೊಂಡಿಲ್ಲ, ರೈಡಿಂಗ್ ಗೇರ್ಸ್ ಹಾಕೊಂಡಿಲ್ಲ, ಇವ ಏನ್ ರೈಡಿಂಗ್ ಮಾಡ್ತಾನಪ್ಪ ಇವನ್ ಯಾಕೆ ನೋಡ್ಬೇಕಂತ ಹೇಳಿ. ಸೊ ನಾನು ಅದಕ್ಕೆ ಸಾರಿ ಕೇಳ್ತೀನಿ ಗೈಸ್, ನನ್ನ ಹತ್ರ ಈಗ ಅಷ್ಟು ಅಮೌಂಟ್ ಇಲ್ಲ ರೈಡಿಂಗ್ ಗೇರ್ಸ್ ಮತ್ತೆ ಗ್ಲೌಸ್ ತರ್ಸಷ್ಟು. ಇದು ರೈಡಿಂಗ್ ಗೇರ್ಸ್ ಅಂತಂದ್ರೆ ಸ್ವಲ್ಪ 7-8 ಸಾವಿರ ರೂಪಾಯಿ ಬೇಕಾಗುತ್ತೆ. ಸೊ 7-8 ಸಾವಿರ ರೂಪಾಯಿ ಸದ್ಯಕ್ಕಿಲ್ಲ, ಯಾಕಂದ್ರೆ ಆಕ್ಷನ್ ಕ್ಯಾಮ್ರಾಕ್ಕೆ ಭಾಳ ಬೇಕು, ನಿಮ್ಗೆ ಗೊತ್ತೇ ಅದ ಹೆಂಗ. ಈಗ ನೋಡ್ರಿ ಹೆಂಗಿರ್ತದಂದ್ರ, ನಾವು ಹೋಗೋ ಡೆಸ್ಟಿನೇಷನ್ಕಿಂತ ಜರ್ನಿನೇ ಭಾರಿ ಇರ್ತದಂತ. ಅಂದ್ರ ನಾವು ಲಾರಿದ ಎಣ್ಣೆ ಯಾಕ ಹಿಂಗ್ ಹೊಂಟಾನ ಜರ ತಡೀರಿ, ಲಾರಿದ ಹೋಲಿ ಹಿಂಗೆ ನೋಡ್ರಿ ಗೈಸ್. ನಮ್ ಕಣ್ಣು ನಾವು ಓಡಾಡೋ ಮತ್ತಿಗೆ ಫುಲ್ ಯಾಕಡೆ ಇರ್ಬೇಕು ಗೊತ್ತಾ. ಕಣ್ಣು ಹಿಂಗ್ ಕಾರ್ನರ್ ಇದ್ದಾಗರೆ ನೀವು ಫಸ್ಟ್ ಎದಿನ ಗಾಡಿ ಬಿಟ್ಟು ಹಿಂದಿನ ಗಾಡಿನೇ ನೋಡ್ಬೇಕು. ಯಾಕಂದ್ರೆ ಒಂದ್ಸಲ ಅವ್ರು ಹಿಂದಿನವ್ರ ಗಾಡಿ ಹಿಂದ್ ಹಂಗೆ ಹೊಂಟ್ರೋ ತಿಳ್ಕೊರಿ, ಈ ಕಡೆ ಎದುರು ಏನ್ ಬರ್ತಾ ಗೊತ್ತಾಗಲ್ಲ. ಆಮೇಲೆ ನೀವು ಮನುಷ್ಯರು ಹೆಂಗಿರ್ತಾರ ಅಂದ್ರೆ ವಿಚಿತ್ರ, ಏನಂತಾರ ಕಾರ್ನರ್ ನೆಕ್ಸತ್ತ ಓವರ್ಟೇಕ್ ಮಾಡ್ಲಕ್ ನೋಡ್ತಾರ. ಇದು ಯಾವುದು ಪಟ್ಟಣ ಕ್ರಾಸ್ ಬಂದದ. ಇವ್ರು ಯಾಕ ಹಿಂಗ್ ಒಳಸಕತ್ತಾರ, ಈ ಕಡೆ ಒಳಸ್ಲಿ. ಸೊ ಇಲ್ಲಿ ಟೋಲ್ ಪ್ಲಾಜಾ ಅದ ಮುಂದೆ. ಏನು ಬ್ರೋ ಇವತ್ತು ಟೋಲ್ನಾಗ ಫುಲ್ ರಶ್ ಅದಲ್ಲ. ಸನ್ ಗ್ಲಾಸ್ ಹಾಕೊಳಮ್, ಇದಂದ್ರೆ ಸುಮ್ಮನೆ ಜನಗಳು ನೋಡಿ ಬೆನ್ ಹತ್ತಾರ. ನಾವು ಯಾರ ದರ್ಶನ್ ಬಂದನು ಸುದೀಪ್ ಬಂದನು ಅನ್ಕೊಂಡು ಮಜಾಕ್ ಮಾಡ್ಲತ್ತೀನಿ ರೀ. ಜನ ಒಂದು ನಾಯನಕ್ಕೂ ನಡೆಯಲಾಗ್ಯದ. ಹೋಗೋಣ ಟಮ್ಟಮ್ನ, ನೀವು ಪಾಪ ಹೋಲ್ಬಿಡ್ರಿ ಮುಂದೆ, ಹಿಂದೆ ಹೋಗಮ್ಮ. ಟಮ್ಟಮ್ನ ನೀವು ಓವರ್ಟೇಕ್ ಮಾಡ್ಬೇಕಾಗ್ತದ. ಎದುರು ಯಾವುದೋ ಪೊಲೀಸ್ ಗಾಡಿ ನಿಂತದಲ್ಲ ಬ್ರೋ, ನಮ್ಮಲ್ಲಿ ಎಮಿಷನ್ ಟೆಸ್ಟ್ ಇಲ್ಲ, ಬೇರೆ ಏನೂ ಇಲ್ಲ. ಅದೇನಂತಾರ NHA ಒಂದು ಗಾಡಿ ಇರ್ತದ, ಹೈವೇ ಪೆಟ್ರೋಲಿಂಗ್, ಅದು ಗಾಡಿ ಅದ. ಏನು ಭಾಳ ಜನ ನಿಂತಾರಲ್ಲ ಗಾಡಿ ಹಿಡ್ಲಿತ್ತಾರ, ಏನು ಸಮಥಿಂಗ್ ಹ್ಯಾಪಂಡ್. ಇದು ಲಾರಿಗೆ ಏನೋ ಆಗ್ಯದ ಅಂತೇಳಿ ಕರ್ಸ್ಯಾರ, ರೋಡ್ ಮಾಡಕತ್ತಾರಲ್ಲ ಅದಕ್ಕೆ ಕರ್ಸ್ಯಾರೇನು. ರೈಟ್ ಹೈವೇ ಪೆಟ್ರೋಲ್ ರೈಟ್. ಹಿಂಗೆ ಹೋದ್ರೆ ಈ CUK ಬರ್ತದೆ ಈಗ ನಂಬಲ್ಲಿ, CUK ಸೆಂಟ್ರಲ್ ಯೂನಿವರ್ಸಿಟಿ ಕರ್ನಾಟಕ. ಸೊ ಗಾಯ್ಸ್, ಈಗ ನಾನು ವಾಪಸ್ ಹೋಗ್ಬೇಕಂತ ಮಾಡೀನಿ. ಯಾಕಂದ್ರೆ ಆಯ್ತು ಆಲ್ರೆಡಿ ಐ ಹ್ಯಾವ್ ಚೆಕ್ಡ್, ಏನಂತಾರ ಚೆಕ್ ಮಾಡೀನಿ ವೈಡ್ ಆ್ಯಂಗಲ್ ಇಟ್ಟು. ಆಮೇಲೆ ಇದು ನಾರ್ಮಲ್ ಸ್ಟ್ಯಾಂಡರ್ಡ್ ಪಾಯಿಂಟ್ ಆಫ್ ವ್ಯೂ ಚೆಕ್ ಮಾಡೀನಿ. ಸೊ ಸ್ಕಾರ್ಪಿಯೋ ಹೊಂಟದ, ಹೋಲಿ ಸ್ಕಾರ್ಪಿಯೋ ಹೋಲಿ, ಈ ಕಡೆ ಲಾರಿ ಹೋಲಿ. ಓಕೆ, ಈ ಕಡೆ ಎಲ್ಲ ಖಾಲಿ ಆದರು, ಏನಾಗಲ್ಲ, ಅಣ್ಣ ಹೋಗ್ತಾನೆ ಈ ಕಡೆ ಸೈಡಿನ. ಸೊ
ಸೊ ವಾಪಸ್ ಯಾಕೆ ಮಾಡ್ದಿನಪ್ಪ ಅಂದ್ರೆ ಇವತ್ತು ನಾ ಬಂದಿದ್ದೆ ಬರೀ ಚೆಕ್ ಮಾಡೋಕ್ಕಿತ್ತು. ಆಮೇಲೆ ಗಾಯ್ಸ್ ಇನ್ನೊಂದು ರೈಡಿಂಗ್ ಗ್ಲೌಸ್ ಹಾಕೊಂಡಿಲ್ಲ, ರೈಡಿಂಗ್ ಗೇರ್ಸ್ ಹಾಕೊಂಡಿಲ್ಲ ಅಂತೇಳಿ ಭಾಳ ಯಾರು ಬೇಸರ ಪಟ್ಕೊಬೇಡ್ರಿ. ರೈಡಿಂಗ್ ಗೇರ್ಸ್ ನಾ ಮುಂದೆ ತೊಗೊತೀನಿ. ಆಮೇಲೆ ಗ್ಲೌಸ್ ಯಾಕೆ ಹಾಕೊಂಡಿಲ್ಲ ಅಂತ ಕೇಳಬೇಡ್ರಿ. ಗ್ಲೌಸ್ ನಾನು ತರಿಸ್ತೀನಿ ಅಂತ ಇವತ್ತು ಹಾಕೊಂಡಿಲ್ಲ. ಇವತ್ತು ಸುಮ್ಮನೆ ನಾನು ಟೆಸ್ಟ್ ಮಾಡೋಕ್ಕಂತ ಬಂದಿದ್ದೆ. ಸೊ ಟೆಸ್ಟ್ ಗಿಸ್ಟ್ ಎಲ್ಲ ಮಾಡಿದೆವು. ವಿಡಿಯೋರೇ ಭಾರಿ ಹೊಂಟದ. ಆಡಿಯೋ ನನಗೆ ಯಾಕೆ ಸ್ವಲ್ಪ ಡೌಟ್. ನೋಡ್ತೀನಿ ಪೋಸ್ಟ್ ಪ್ರೊಡಕ್ಷನ್. ಓ ಏನು ಗಾಳಿ ಬ್ರೋ ಇದು. ಪೋಸ್ಟ್ ಪ್ರೊಡಕ್ಷನ್ದಾಗ ಎಡಿಟಿಂಗ್ನಾಗ ಏನಾರೇ ಮಾಡ್ಬೋದೇನು ನೋಡ್ತೀನಿ. ಆಡಿಯೋಕ್ಕೆ ಎಡಿಟಿಂಗ್ದಾಗ ಏನಾರ ಆಡಿಯೋ ಮಾಡ್ಬೋದು ಬರ್ತಿತ್ತು ಅಂತಂದ್ರೆ ಏನು ಮಾಡಲ್ಲ, ಡೈರೆಕ್ಟ್ ಹಿಂಗೆ ರೆಕಾರ್ಡ್ ಮಾಡೋದು, ಆಡಿಯೋ ಎಡಿಟಿಂಗ್ ಮಾಡೋದು. ಮಾಡಕ್ಕೆ ಬರ್ತಿದಿಲ್ಲಪ್ಪ ಆಡಿಯೋನು ಎಡಿಟಿಂಗ್, ವಾಯ್ಸ್ ಎಲ್ಲ ಕಟ್ ಹೊಂಟಿತ್ತು ಅಂದ್ರೆ ಮೈಕ್ದು ಏನಾರ ವ್ಯವಸ್ಥೆ ಮಾಡ್ತೀನಿ. ಓಕೆ ಓಕೆ ಇಲ್ಲಿ ಯಾವುದೋ ಲಾರಿ ಹೊಂಟದ, ಪಟ್ಟ ತಗೊಂಡು ಭಾಳ ದನ ನಿಂದ್ರಿಸ್ಬಾರ್ದು. ದೊಡ್ಡ ಲಾರಿ ಇರ್ತಾವಲ್ಲ. ಮತ್ತು ವಾಪಸ್ ಟೋಲ್ನಲ್ಲಿ ನಮ್ಮ ಪಾದಾರ್ಪಣೆ ಆಗ್ಲಿಕ್ಕತ್ತದ. ಇದೊಂದು ಚಲೋ ಅದ ನೋಡ್ರಿ. ನಮ್ಮ ಟೂ ವೀಲರ್ಗಳಿಗೆಲ್ಲ ಟೋಲ್ ತಗೊಳಲ್ಲ. ಚಲೋ ಅಲ್ಲ, ಟೂ ವೀಲರ್ ಬರೀ ಟೋಲ್ ಇಲ್ಲ. ಬಟ್ ಒಂದೊಂದು ಕಡೆ ಟೋಲ್ ಅದ ರೀ. ಅದು ಯಾವುದೋ ಬೆಂಗಳೂರು ಕನಕಪುರ ಅಂತ, ಕನಕಪುರ ರೋಡ್, ನೈಸ್ ರೋಡ್ ಅಂತ. ಆ ನೈಸ್ ರೋಡಿಗೆ ಹೋದ್ರೆ ಟೂ ವೀಲರಿಗೂ ಟೋಲ್ ಕೊಡ್ಬೇಕಂತಪ್ಪ. ಅದು ನನಗೂ ಗೊತ್ತಿಲ್ಲ, ನಾನು ಹೋಗಿಲ್ಲ. ಸುಮ್ಮನೆ ಹಿಂಗೆ ಯೂಟ್ಯೂಬಲ್ಲೇ ಹಂಗೆ ನೋಡೋ ಟೈಮಿಗೆ ನೋಡ್ದೆ. ನೋಡ್ರಿ ಹೆಂಗ್ ಬರ್ತಾರ ಲಾರಿದವ್ರು. ಎಲ್ಲಿ ಹೊಲದ ದಾರಿ ಇತ್ತು, ಈ ಕಡೆ ಇತ್ತು, ಇಲ್ಲಂದ್ರೆ ತಳಗೆ ಹೋಗ್ಬೇಕಾತಿತ್ತು. ನಾ ಇಲ್ಲೇ ಏನಂತಾರ ಈ ಮಣ್ಣಿನ ರೋಡ್ನಾಗೆ ಹೋಗ್ಬೇಕಾತಿತ್ತು. ಹೈರಾಣ ಅದಾವಪ್ಪ ಹೈವೇದಾಗ, ಹೈರಾಣ ಅದ ಲಾರಿದವ್ರು ಸಕ್ಕತ್. ಏನು ಮಾಡ್ಬೇಕು ಹೇಳಿ. ಬಂದೀವಿ ಅಂತೂ ಇಂತೂ ಕ್ರಿಸ್ಟಲ್ ಪ್ಯಾಲೇಸ್ ಬಲ್ಲಿ ಬಂದೀವಿ. ಆಯ್ತು, ಇನ್ನು ಮುಂದೆ ಸ್ವಲ್ಪ ಮುಂದೆ ಹೋದ್ರೆ ಕರಿಗೋಸ್ಕ ಆಗ್ತದ. ಸೊ ಅಲ್ಲಿಂದ ರೈಟ್ ಅಂತ ತೊಗೊಂಡ್ರೆ ಸೀದಾ ನಮ್ಮ ಮಾಳನ್ ಚೆಕ್ ಪೋಸ್ಟ್. ಸೊ ಬಂತು ಕರಿಗೋಸ್ಕ. ಸೊ ಈ ಕಡೆ ಲೆಫ್ಟ್ ಹೋದ್ರೆ ಕರಿಗೋಸ್ಕ ಬರ್ತದ, ದಿಸ್ ಸೈಡ್ ಹೋದ್ರೆ ಕರಿಗೋಸ್ಕ ಬರ್ತದ. ಈ ಸೈಡ್ ನಿಮಗೆ ಒಂದ್ಸಲ ಕರ್ಕೊಂಡು ಹೋಗ್ತೀನಿ. ಓಕೆ, ಟೆನ್ಷನ್ ತೊಗೊಬೇಡ್ರಿ. ಈ ಸಲ ನಾನು ಒಂದ್ಸಲ ಹೋಗೋದದ, ಈ ರೋಡ್ ನೋಡೋದದ. ಯಾಕಂದ್ರೆ ಇಲ್ಲಿಂದ ನರೋಣ ಹೋಗ್ಬೇಕಂದ್ರೆ ಒಂದು ಅದು ಯಾವ್ದು ತಾಸ್ ಸುಲ್ತಾನ್ಪುರ ಮ್ಯಾಗಿಂದ ಹೋಗ್ತದ. ಇನ್ನೊಂದು ಈ ಕಡೆಯಿಂದ ಈಗ ನಾವು ಹೆಂಗೆ ಬಂದಿವಲ್ಲ ಇದೇ ರೋಡ್ಲೆ ಹೋಗ್ತದೆ, ಆಳಂದ್ ರೋಡ್ಲೆ. ಆ ಕಡಗಂಚಿ ಬಲ್ಲಿ ರೈಟ್ ಅಂತ ಹೋಗ್ಬೇಕು. ಹಂಗೆ ತೊಗೊಂಡು ನರೋಣಕ್ಕೆ ಹೋಗ್ಬೇಕು. ಬಟ್ ಇಲ್ಲಿ ಒಳಗಿಂದ ರೋಡ್ ಹೆಂಗೆ ಅದು ನೋಡಮ್. ಇದು ವಿಲೇಜ್ ರೋಡ್ ಅದ ಅದು ಒಳಗಿಂದು. ಬಟ್ ಒಂದೊಂದ್ಸಲ ಹೆಂಗೆ ಇರ್ತದೆ ಗೊತ್ತ್ರಿ, ಈ ವಿಲೇಜ್ ರೋಡ್ಗಳೇ ಚಲೋ ಇರ್ತಾವ. ಅಂದ್ರೆ ಲೈನ್ ಸಿಂಗಲ್ ಲೈನ್ ಇರ್ತಾವ, ಬಟ್ ಕ್ಲಿಯರ್ ಇರ್ತಾವ ರೋಡ್. ಫುಲ್ ಏನಂತಾರ ಹೊಸ ರೋಡ್ ಇರ್ತಾವ. ಅದು ಒಂದೊಂದು ಮತ್ತೆ ಎಲ್ಲ ಹಂಗಿರಲ್ಲ. ಹೈವೇ ಈಸ್ ಗುಡ್ ಫಾರ್ ಆಲ್. ಓಕೆ, ಮ್ಯಾಪ್ ಒಳಗೆ ಏನು ದೊಡ್ಡ ರೋಡ್ ತೋರಿಸ್ತಲ್ಲ, ಅದೇ ಮೇನ್. ಬಟ್ ಈ ಲೋಕಲ್ ಇರೋರಿಗೆ ಒಂದೊಂದ್ಸಲ ಗೊತ್ತಿರ್ತದೆ ಇದು ರೋಡ್ ಚಲೋ ಅದ, ಅದು ರೋಡ್ ಚಲೋ ಅದ ಅಂತೇಳಿ. ಸೊ ಈ ರೋಡ್ ಹೆಂಗದ ನೋಡೋಣ. ಈ ರೋಡಿಗೆ ಒಂದ್ಸಲ ನರೋಣಕ್ಕೆ ಹೋಗೋದು, ನಿಮ್ಗೆ ಕರ್ಕೊಂಡು ಹೋಗ್ತೀನಿ ಒಂದ್ಸಲ ನರೋಣಕ್ಕೆ. ಓಕೆ, ಕಾಂಡಿರೋ ಸ್ವರ್ಗಕ್ಕೂ ನಮ್ಮರುಗಿ ಚಂದ್ರಕ್ಕೂ. ಇಲ್ಲಿ ನೋಡ್ರಿ, ಇದು ನಮ್ಮ ಅಗ್ರಿಕಲ್ಚರ್ ಕಾಲೇಜ್, ನಮ್ಮ ಕಲಬುರಗಿ ಅಗ್ರಿಕಲ್ಚರ್ ಕಾಲೇಜ್. ಲಾರಿದ ಮ್ಯಾಕ ಈ ಹೊಂಟನ ಹೋಲಿ. ಇದು ನಮ್ಮ ಅಗ್ರಿಕಲ್ಚರ್ ಕಾಲೇಜ್. ಇಲ್ಲೇ ನಮ್ಮ PUC ಮುಗೇನ ಇಲ್ಲಿ ಅಗ್ರಿಕಲ್ಚರ್ ಮಾಡ್ಬೇಕಂತ ಬಂದಿದ್ದಪ್ಪ. ನಾ ಏನಂತ ಟ್ರೈನಿಂಗ್ ಕೊಡ್ತಿದ್ರಲ್ಲ, ಎಷ್ಟು 1 ವೀಕ್ ಏನೋ ಟ್ರೈನಿಂಗ್ ಇತ್ತು. ಬಟ್ ಅಲ್ಲಿ ಬಂದಿದ್ದ ರೀಸನ್ ಬೇರೆ ಇತ್ತು, ಟ್ರೈನಿಂಗ್ ಅಂತ ಹೇಳಿ ಬಂದಿದ್ದೀವಿ. ಬಟ್ ಅಗ್ರಿಕಲ್ಚರ್ ಮಾಡಲಿಲ್ಲ. ಎಲ್ಲರಂತೆ ನಾವು ಸಹ ಇಂಜಿನಿಯರಿಂಗ್ ಮಾಡಿಬಿಟ್ಟಿವಿ. ಓಕೆ, ಸಿಗ್ನಲ್ ಬಿದ್ದದಲ್ರಿ, ರೆಡ್ ಸಿಗ್ನಲ್ ಅದ, ಯಾವ ಗಾಡಿನೇ ಇಲ್ಲ. ನಾವೇ ನಿಂದಿರ್ಬೇಕಾಗ್ತದ. ಸಿಗ್ನಲ್ ಬಿಡೋಣ, ಸಿಗ್ನಲ್ ಬಿಟ್ಟದ್ 4, 3, 2, 1 ಎಷ್ಟು ಕಮ್ಮಿ ಸಿಗ್ನಲ್ ಅದ ಇವತ್ತು. ಎಷ್ಟು ಕಮ್ಮಿ ಸಿಗ್ನಲ್ ಅದ ಅಂದ್ರೆ ನಮ್ಗೆ ಗೊತ್ತೈತಿಲ್ಲ ಎಲ್ಲರಿಗೂ. ಸೊ ಹಿಂಗೆ ಬಳಸಮ್. ಇದು ಯಾವುದೋ ಕಾಲೇಜ್ ಅದ ರೀ. ಇದು ಕಾಲೇಜ್ ಹೆಸರು ನಂಬರ್ಲಾಗ್ಯದ. ಇದು ಕಾಲೇಜ್ ಹೆಸರು ಏನದ, ಅಲ್ಚಾರ ಅಲ್ಲಲ್ಲ. ಅಲ್ಲಿ ಹೋಗೋ ನೋಡೋಣ ತಡ್ರಿ, ಇಲ್ಲಿ ಗೊತ್ತೇ ಆತ. ತಾಜ್ ಏನೋ ಅದಲ್ಲ. ಇಲ್ಲಿ ನಾವೆಲ್ಲ ಕೆಲಸ ಮಾಡಿದೀವಿ ರೀ. AJ ಕಾಲೇಜ್ ಆಫ್ ಎಜುಕೇಶನ್, ಶೇಖ್ ರೋಜಾ. AJ ಕಾಲೇಜ್ ಅಂತಪ್ಪ. AJ ಕಾಲೇಜ್ ಅಂತ, ತಾಜ್ ಕಾಲೇಜ್. ಟೀ ಹಾರೋಗ್ಯದ ಯಾರಿಗೆ ಗೊತ್ತು ರೀ. ಬಸ್ ಟೀ ಹಾರೋಗಿರ್ಬೇಕು ಬಸ್ ಅಲ್ಲಿ. ಟೀ ಹಾರೋಗ್ಯದ ಅಂತ ಅನಿಸ್ತದ. AJ ಕಾಲೇಜ್ ಯಾರು ಗುಲ್ಬರ್ಗದಾಗ ಯಾರಿದ್ರು ಗೊತ್ತಿದ್ರೆ ಹೇಳ್ರಪ್ಪ. AJ ಕಾಲೇಜ್, ತಾಜ್ ಕಾಲೇಜ್. ನನಗರೆ ತಾಜ್ ಕಾಲೇಜ್ ಅಂತ ಅನಿಸ್ತದ. ಮತ್ತು ಹೇಳೋದು ಬರಲ್ಲ, AJ ಕಾಲೇಜ್ನೂ ಇರ್ಬೋದು. ಇಲ್ಲಿ ನೋಡ್ರಿ, ಈಗ ಇದೊಂದು ಹೊಸದ ಆಸ್ಪತ್ರೆ ಅಲ್ಲತ್ತ, NK ಆಸ್ಪತ್ರೆ ಅಂತೇಳಿ. ಗುಲ್ಬರ್ಗದಾಗರೆ ಆಸ್ಪತ್ರೆಗಳು ಕೇಳಾರ್ದಂಗ ಅವ ನೋಡ್ರಿ ಬ್ರೋ. NK ಹಾಸ್ಪಿಟಲ್ ನೋಡ್ರಿ. ಇದ್ರ ಮ್ಯಾಲ ನಿಂತ್ರೆ ಹೆಂಗ್ ಕಾಣ್ತಿರ್ಬೇಕಲ್ಲ ಗುಲ್ಬರ್ಗ ಪೂರ. ಇಲ್ಲಿದೆ ಹಿಂಗ್ ಕಾಣ್ತದ.
ಇಲ್ಲಿ ನೋಡ್ರಿ ಹೆಂಗ್ ಕಾಣ್ತದ ಈ ಕಡೆ ರೈಟ್ ಸೈಡಿಗೆ. ಇಲ್ಲಿದೆ ಹೆಂಗ್ ಕಾಣ್ತದ, ಇನ್ನು ಮ್ಯಾಲ ಹೋಗಿ ನಿಂತ್ರ ಹೆಂಗ್ ಕಾಣದ ಅಂತೀರಿ, ಹೌದಲ್ಲ. ನಮ್ ಜಿಮ್ ಬಂತು ನೋಡ್ರಿ. ಇಲ್ಲಿ ನಾವು ಜಿಮ್ಮಿಗೆ ಬರ್ತಿದ್ದೆ. ಇಲ್ಲಿ ಈಗ ಬರ್ಲಾಗಿನಿ, ಈಗ ಜರ ಬಿಟ್ಟಿನಿ, ಜರ ಕೆಲಸ ಭಾಳ ಅವತ್ತೇಳಿ ಬಿಟ್ಟಿನಿ. ನಮ್ಮ ಜಿಮ್ಮಿಗೆ ಬರ್ತಿದ್ದೇವಪ್ಪ. ಇಲ್ಲಿ ಸ್ಮಾರ್ಟ್ ಜಿಮ್, ವೆರಿ ವೆರಿ ಗುಡ್ ಜಿಮ್. ಜಾಗನೂ ಚಲೋ ಇತ್ತು, ಮಂದಿನೂ ಚಲೋ ಇದ್ರು. ಲಾರಿ ಫುಲ್ ಧೂಳು ಎಬ್ಬಿಸ್ಕೊತ ಹೊಂಟ ನಾನು. ಹೋಲಿ ಹಾಡ ಭಾರಿ ಹಾಕಾರಲ್ರಿ. ಇದು ಯಾವ್ದ್ರಿ ಬ್ರೋ ಹಾಡ? ಎಕ್ಸ್ಕ್ಯೂಸ್ ಮೀ ಒಳಗಿಂದ ಪ್ರೀತ್ಸೆ ಅಂತ ಪ್ರಾಣ ತಿನ್ನು ಪ್ರೇಮಿ ನೀನು ಯಾರು. ಐಸ್ ಕ್ರೀಮ್ ತೊಗೊಂಬರ್ಬೇಕಂತಪ್ಪ ನಮ್ಮ ಸೋನುಗ. ಐಸ್ ಕ್ರೀಮ್ ಒಯ್ಯಮ್ಮ. ಇಲ್ಲೇ ನಮ್ಮ ದೋಸ್ತನ ದುಕಾನ್ ಅದ, ನಮ್ಮ ದೋಸ್ತನ ದುಕಾನ್ಗೆ ಹೋಗಿ ಐಸ್ ಕ್ರೀಮ್ ಒಯ್ಯಾರ. ಓಕೆ ಬಂತು ನೋಡ್ರಿ ನಮ್ಮ ದೋಸ್ತನ ದುಕಾನ್. ಏನು ನಡೆದದ್ರಿ? ಹೆಂಗೆ ನಡೆದದ್ರಿ ಬಿಸ್ನೆಸ್? ಆಫ್ ಇಲ್ರಿ, ಆನ್ ಅದ ಇಲ್ರಿ? ಆನ್ ಅದ ಕಾಣತ್ತದ್ರಿ, ನೀವು ಕಾಣತ್ತೀರಿ. ಐಸ್ ಕ್ರೀಮ್ ಕೊಡ್ರಿ.